ಒಂದು ಹರಿಕತೆ ಹೇಳ್ತಿದ್ರಂತೆ ಪುರೋಹಿತರು. ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, and please every one of them, please help me. These are treacherous people trying to destroy me. Kindly help me. Nobody helps. She looks at her 5 husbands. One more ಏನಾರಾಗ್ತದೆ. ಉಲ್ಟಾಗ್ಬಿಟ್ಟು ಅದಕ್ಕೆ ಮಾತಾಡೋದು ಬೇಡ. ಗಣ್ಯ ಮಾತಾಡಲ್ಲ, ತಾವು ಮಾತಾಡೋದು ಚಂದ ಮಾತಾಡಲ್ಲ. ಅಂದ್ರೆ ಚಂದ ಮಾತಾಡಿದ್ರೆ ಚಂದ ಅಲ್ಲ, ಅದ್ರೊಳಗೆ ಜೀವಂತ ಇದೆ, ಜೀವದ ಮಾತಿನೊಳಗೆ ಜೀವದ. ಏನ್ರಿ ತಾವೆಲ್ಲರೂ ಇವತ್ತು ಬಂದಿದ್ರಲ್ಲ ಈ ಕಾರ್ಯಕ್ರಮವನ್ನು ಬಹಳ ಘನತೆ ಮಾಡಿದ್ರಿ ಕಾರ್ಯಕ್ರಮ. ತಾವೆಲ್ಲರೂ ನಾನು ಆಮೇಲೆ ಬೆಂಗಳೂರು ಕಿಡ್ನಿ ಫೌಂಡೇಶನ್ ಎಲ್ಲ ಸದಸ್ಯರಿಗೂ ನಾನು ಅನಂತ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತು ಹೇಳಿದ ಕೂಡಲೇ ಈ ಕಡೆ ಗದಗಿನ ಕಡೆ ತಿರುಗಿ ಈ ಎರಡೂ ಕೈ ಎತ್ತಿ ನಮಸ್ಕಾರ ಮಾಡಿ. ಅದನ್ನು ನಾನು ಗುರುಗಳಿಗೆ ಬಂದು ಹೇಳಿದೆ, ಹಿಂಗೆ ಆತ್ರಿ ಪ್ರಸಂಗ ಹಿಂಗಾತು. ಅವರು ನಮ್ಮ ಹೆಸರು ಹೇಳಿದ ಕೂಡಲೇ ಕಂಡಿದ್ವಿ, ಕೈಗೆ ಎತ್ತಿ ಗದಗಿನ ತಿರುಗಿ ನಮ್ಗೆ ನಮಸ್ಕಾರ ಮಾಡಿದ್ರೆ ಎಲ್ಲರೂ ನೋಡಿದ್ರಲ್ಲ. ಹೌದು ಕೂಡ ಅಲ್ಲೇನು ಬ್ಯಾರೆ ಅಲ್ಲ, ನಮ್ಮವ್ರು 6 ತಿಂಗಳ ಆಶ್ರಮದಾಗ ಅಭ್ಯಾಸ ಮಾಡ್ಯಾರ ಅಂತ ಹೇಳಿದ್ರು. ಇದು ಯಾರ್ಯಾರಿಗೆ ಗೊತ್ತಿರಲಿಲ್ಲ ಅಲ್ಲಿವರೆಗೂ. ಅವೇನು ಬ್ಯಾರಲ್ಲವ, ನಮ್ಮವ್ರವರು 6 ತಿಂಗಳು ಆಶ್ರಮದೊಳಗೆ ಅಭ್ಯಾಸ ಮಾಡ್ಯಾರಪ್ಪ. ಆಮೇಲೆ ಅವರು ಸವಾಯಿ ಕಡೆ ಹೋದ್ರು. नहीं तो क्या होता है 7.5 होता है. देखो तू हारी, देखो तू हारी, देखो तू हारी. ಇವರಿಬ್ಬರು ಕೂಡಿ ನನ್ನ ಗಾಯನ ಚಲೋ ಮಾಡಬೇಕು. ಇವರಿಬ್ಬರು ಕೂಡಿ ವೆಂಕಟೇಶ್ ಕುಮಾರ್ ಗಾಯನ ತುಂಬಬೇಕು. ಅವನಿಗೆ ಮೂಡು ಬರಬೇಕು, ಹಾಡಲಿಕ್ಕೆ ಮೂಡು ಬರಬೇಕು. ಮನಸ್ಸು ಹೆಂಗಿರ್ತದೆ ಹಂಗೆ ಸಂಗೀತ ಇರ್ತದೆ. ಮನ ಚಲೋ ಇಟ್ಕೋಬೇಕು, ನಮ್ಮ ಆಚಾರ ವಿಚಾರಗಳು ಚಲೋ ಇಟ್ಕೋಬೇಕು. ನಮ್ಮ ಗುರುಗಳು ಅದನ್ನೇ ಹೇಳ್ತಿದ್ರು, ಬರೀ ಸಂಗೀತ ಚಲೋ ಇರ್ಬೇಕಂದ್ರೆ ಹೆಂಗಪ್ಪ, ನಿನ್ನ ಆಚಾರ ವಿಚಾರ ಬರೋಬ್ಬರು ಶುದ್ಧವಾಗಿರ್ಬೇಕು ಮೊದಲು ಅಂತ. ಆಗ ನಿನ್ನ ಹಾಡು ನೋಡೋದ, ಹಾಡು ನೋಡಿ ಹೆಂಗಿರ್ತದೆ, ನಿನಗನ ಆಶ್ಚರ್ಯ ಆಗ್ತದ, ಹಾಡೋನಿಗೆ ಆಶ್ಚರ್ಯ ಆಗ್ಬೇಕದು. ನಾನು ಹಿಂಗೆ ಹಾಡ್ತೀನಿ ಅಂತ ಹೇಳಿದ್ದೆ. ಯಾಕೆ? ಅದು ಸಂಸ್ಕಾರ, ಗುರುಮುಖೇನವಾಗಿ ಸಂಸ್ಕಾರ ಪಡ್ಕೋಬೇಕು. 12 ವರ್ಷ ಕಲಿಬೇಕು. 12 ಕಡಿಮೆ 12 ವರ್ಷ ಇದನ್ನ ಕಲಿಬೇಕು. ಹೇಗೆ? 24 ತಾಸು ಅದೇ ಸಂಗೀತವೇ, ಬೇರೆ ಅಲ್ಲ. ಸಾಧ್ಯ ಆದರೂ ಕಲಿತಾರೆ. ಆದರೂ ಸಹ ಏನದ 12 ವರ್ಷ 24 ಕಲಿಸ್ಲಿಕ್ಕೆ ಕಲಿಯೋಕ್ಕಾಗುದಿಲ್ಲ ಕೆಲವರಿಗೆ. ನೌಕರಿ ಮಾಡ್ಕೊಂಡು ಸಂಗೀತ ಕಲಿಬೇಕಂತ ಎಷ್ಟೋ ಜನ ಇರ್ತಾರೆ. ಆದ್ರೆ ದಿವಸಕ್ಕೆ 1 ತಾಸು ಅಭ್ಯಾಸ ಮಾಡಿದ್ರೆ ಸಾಕು. 1 ತಾಸು ಸಾಯಂಕಾಲ ಒಮ್ಮೆ ಬೆಳಿಗ್ಗೊಮ್ಮೆ ಅಭ್ಯಾಸ ಮಾಡ್ರಿ, ನೀವು ಸುಸಂಸ್ಕೃತ ನಾಗರಿಕರಾಗಿ ಹೊರ ಹೊಮ್ತೀರಿ. ಇದು ಖಂಡಿತ. ಇದು ನೋಡ್ರಿ, ನೀವು ಸಂಗೀತ ಕಲಿತ ವಿದ್ಯಾರ್ಥಿಗಳನ್ನು ನೋಡ್ರಿ, ಕಲಿಯದೇ ಇರುವ ವಿದ್ಯಾರ್ಥಿಗಳನ್ನು ನೋಡ್ರಿ. ಅದು ಸಂಗೀತ ಇರಲಿ, ನೃತ್ಯ ಇರಲಿ, ವಾದನ ಇರಲಿ, ಗಾಯನ ಇರಲಿ, ನೋಡ್ರಿ ಆ ವಿದ್ಯಾರ್ಥಿಗಳ ಲಕ್ಷಣಗಳು, ಅವರ ನಡೆನುಡಿಗಳು ನೋಡ್ರಿ. ಅದ್ರ ಬಗ್ಗೆ ಗಮನ ಇಲ್ಲದವ್ರ ಮಕ್ಕಳನ್ನು ನೋಡಿ. ನಾನು ಯಾರಿಗೂ ಹೇಳೋದಿಲ್ಲ, ಯಾದಕ್ಕೆ ಹೇಳ್ತೀನಿ, ಸಂಗೀತ ಕಲಿಸ್ರಿ, ಮಕ್ಕಳಿಗೆ ಸಂಗೀತ ಕಲಿಸ್ರಿ, ಇಲ್ಲ ಶಾಸ್ತ್ರ ಕಲಿಸ್ರಿ, ಇಲ್ಲ ವೇದ ಕಲಿಸ್ರಿ, ವೇದ ಅಧ್ಯಯನ ಮಾಡಿಸ್ರಿ.
ವೇದ ಧ್ಯಾನ ಮಾಡಿಸ್ರಿ, ಯೋಗ ಕಲಿಸ್ರಿ ಮಕ್ಕಳಿಗೆ. ಇದು ಸಂಗೀತ, ಶಾಸ್ತ್ರೀಯ ಸಂಗೀತ ವೇದ ಅಧ್ಯಯನದಿಂದ ಬಂದದ್ದು, ಕೇವಲ ಮನರಂಜನೆಗಳಿಂದಲ್ಲ. ಸಂಗೀತ ವೇದ ಅಧ್ಯಯನದಿಂದ ಬಂದಿದ್ದು. ಸಂಗೀತ ಹಾಡಿದ್ರೆ ಮನಸ್ಸು ಒಂದು ಶಾಂತಗೊಳ್ಳಬೇಕು, ಆ ಮನಸ್ಸು ಚಂಚಲತೆ ಹೋಗ್ಬೇಕು. ಸಂಗೀತ ಹಾಡೋನು ಹಾಗೆ ಇರಬೇಕು, ಕೇಳೋರು ಹಾಗೆ ಇರಬೇಕು. ಕೇಳೋರಿಗೂ ದೊಡ್ಡ ಸಂಸ್ಕಾರ ಇದೆ. ಎಷ್ಟೋ ಜನರಿಗೆ ಕೇಳೋರು ದೊಡ್ಡ ಸಂಸ್ಕಾರ ಬೇಕದು. ಎಷ್ಟೋ ಜನ ಮುಂದೆ ಕುಂತಿರ್ತಾರೆ, ನಾ ಹೇಳಿ ಅನೇಕ ಸಾರಿ ಮುಂದೆ ಕುಂತಿರ್ತಾರೆ. ಒಮ್ಮೆ ಕಿಶೋರಿ ಅಮೋಣ್ಕರ್ ತಾವೆಲ್ಲ ಹೆಸರು ಕೇಳಿರಿ, ಬಹಳ ದೊಡ್ಡ ಸಂಗೀತಗಾರರು. ಅವರು ಗಾಯನ ಇಟ್ಟಿದ್ರು ಧಾರವಾಡದಾಗ, ಈಗ ಒಂದು 30 ವರ್ಷ ಹಿಂದೆ ಕಲಾಭವನದೊಳಗೆ. ಕಿಶೋರಿ ಅಮೋಣ್ಕರ್ ಬರ್ತಾರೆ ಅಂತೇಳಿ ಫುಲ್ ಜನ ಬಂದರು. ಅವರು ಸ್ಟೇಜ್ ಮೇಲೆ ಕೂತರು, ತಂಬೂರಿ ಎಲ್ಲ ಕೂಡ್ಸ್ಕೊಂಡು, ಸ್ವರಮಂಡಲ ಎಲ್ಲ ಕೂಡ್ಸ್ಕೊಂಡು ಶುರು ಮಾಡಿದರು. ಮುಂದಿನ ಸಾಲದೊಳಗೆ 1-2-3 ಕೂತಿದ್ರು. ಅವ್ರಿಗೆ ಪಾಪ ಸಂಗೀತದ್ದು ಏನು ನಾಲೇಜ್, ಏನೂ ಇಲ್ಲ. ಸ್ವರ ಅಂದ್ರೆ ಇಲ್ಲ, ತಂಬೂರಿ ಅಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ. ಅವರು ಒಂದು ಅರ್ಧ ತಾಸ ಹಾಡಿದರು. ಅವ್ರು ನೋಡಿದರು. ಅವ್ರು ನೋಡಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ, ಅವ್ರು ಕರೆದರು. ಆಯ್ಯ ಭಾಯಿ, वो 3 लोग सामने बैठे ना, उनको पीछे बैठने के लिए बोलो ಅಂತ. ಯಾಕಂದ್ರೆ ಸ್ವಲ್ಪ ಚಲೋ ಇದ್ದಲ್ಲಿ ಆದ್ರೆ ಹಿಂಗ್ ಗೋಣ್ ಹಾಡಿದ್ರೆ ಮುಂದೆ ಹಾಡಕ್ ಬರ್ತೈತಿ. ಸುಮ್ಮನೆ ಹಾಡ್ಬೇಕೇನು, ಬಾರಿಸ್ಬೇಕೇನು. ಸಂಗೀತ, ಶಾಸ್ತ್ರೀಯ ಸಂಗೀತ ಹಾಗೆ ಅದ, ನೇಮ ಹಂಗಾದ. ನೀವು ಧ್ಯಾನ ಮಾಡ್ಬೇಕಾದ್ರೆ ಯಾರಾದ್ರೂ ಬಂದು ಫೋನ್ ಬಂತು, ಒಂದು ಫೋನ್ ಬಂದ್ರೆ ಎಷ್ಟು ಡಿಸ್ಟರ್ಬೆನ್ಸ್ ಆಗತ್ತೆ ನೋಡಿ. ದೇವ್ರ ಪೂಜೆ ಮಾಡ್ತಿರ್ತೀವಿ ನೀವು, ಯಾವುದೋ ಒಂದು ಫೋನ್ ಬಂದ್ಬಿಡ್ತದೆ, ಅವಾಗ ಎಷ್ಟು ಸಡನ್ಲಿ ಮನಸ್ಸಿಗೆ ಆಘಾತ ಆಗ್ತದೆ. ಶಿವ ಅನ್ನಂಗಾಗ್ತದೆ. ಈ ಸಂಗೀತನೇ ಹಾಗ. ಶಾಸ್ತ್ರೀಯ ಸಂಗೀತ ಇದು ಬಹಳ ದೊಡ್ಡ ಇತಿಹಾಸ ಅದ. ತಾನ್ಸೇನ್ನಿಂದ ಹಿಡಿದು ಸ್ವಾಮಿ ಹರಿದಾಸನಿಂದ ಹಿಡಿದು, ಸ್ವಾಮಿ ಹರಿದಾಸರು, ತ್ಯಾಗರಾಜರು, ಅದಕ್ಕೊಂದು ಸಂಗೀತ ಶಾಸ್ತ್ರದೊಳಗೆ ಒಂದು ಮಾತು ಹೇಳ್ತಾರೆ. ಸಂಗೀತ ಶಾಸ್ತ್ರದೊಳಗೆ ಒಂದು ಮಾತು ಬರ್ತದೆ, 12 ವರ್ಷ ತಪಸ್ಸು ಮಾಡಿ ನೀನು ದೇವರನ್ನ ಒಲಿಸ್ಕೊಳ್ಳೋದು ಕಠಿಣ ಅದ, ಆದ್ರೆ ಸಂಗೀತದಿಂದ ದೇವರ ಧ್ಯಾನ ಮಾಡಿ ಒಲಿಸ್ಕೊಳ್ಳೋದು ಬಹಳ ಸುಲಭದ ಅಂತ ಹೇಳ್ತಾರೆ. ದೇವರ ಧ್ಯಾನ, ದೇವರ ಪದ ಹಾಡು, ತ್ಯಾಗರಾಜರ ಕೃತಿಗಳನ್ನು ಹಾಡು, ಪುರಂದರದಾಸರ ಪದಗಳನ್ನು ಹಾಡು, ಬಸವಣ್ಣವರ ವಚನಗಳನ್ನು ಹಾಡು. ಹೆಂಗ ಹಾಡಬೇಕು? ನೀನು ಹಾಡಿರೋದು, ನೀನು ಆಗ್ಬೇಕು. ಅದರ ಅರ್ಥ ನಿನಗೆ ಗೊತ್ತಿರಬೇಕು, ಅದನ್ನು ಅನುಭವಿಸಿ ಹಾಡಬೇಕು. ಎಲ್ಲ ಜಗತ್ತ ಮರಿತಿ ಸಾಕಲ್ಲ, ದೇವ್ರ ಧ್ಯಾನ ಆಗಾಕ, ದೇವ್ರ ಕೃಪಾ ಆಗಾಕ. ಹಾಗೆ ಸಂಗೀತಕ್ಕೆ ಬಹಳ ಮಹತ್ವದ. ನೀವೆಲ್ಲ ಸಣ್ಣ ಯುವಕರು ಬಂದಿರಿ, ನನಗೆ ಇಷ್ಟು ಆನಂದ ಆಗ್ತದೆ. ಈಗಿನ ಕಾಲದೊಳಗೆ ಹೇಳ್ತೀನಿ, ಎಲ್ಲ ಕಡೆ ನಾ ಹೋಗ್ತೀನಿ. UP ಹೋಗ್ತೀನಿ, MP ಹೋಗ್ತೀನಿ, ಬಿಹಾರಕ್ಕೆ ಹೋಗ್ತೀನಿ, ಗುಜರಾತ್ಗೆ ಹೋಗ್ತೀನಿ, ಮಹಾರಾಷ್ಟ್ರಕ್ಕೆ ಹೋಗ್ತೀನಿ, ಪಶ್ಚಿಮ ಬಂಗಾಳಕ್ಕೆ ಹೋಗ್ತೀನಿ, ತಮಿಳ್ನಾಡಿಗೆ ಹೋಗ್ತೀನಿ, ಎಲ್ಲ ಕಡೆ. ಈಗ ಏನಾಗಿದೆ ಅಂದ್ರೆ ಎಲ್ಲ ಯುವಕರು ಬಂದಿರ್ತಾರೆ, ಥಿಯೇಟರ್ ತುಂಬಿರ್ತದೆ, ಯುವಕರು ಬಂದಿರ್ತಾರೆ. ಇದು ಪರಿವರ್ತನಾ ದಿನ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಅದು ಹಿಂಗೆ ಇರ್ತದೋ, ಪ್ರತಿ 10 ವರ್ಷಕ್ಕೊಮ್ಮೆ 15 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಹೋಗ್ತಿರ್ತದ. ಅದು ಮತ್ತೆ ಮೊದಲಿನ ದಿನ ಬಂದೇ ಬರ್ತದೆ. ಯಾಕೆ ಚಿಂತೆ ಮಾಡ್ತಾರೆ ನೀವು ಅಂತಂದ್ರು. ಮೊದಲಿನ ದಿನ ಬಂದೇ ಬರ್ತದೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಕಾಯಕ ನೀವು ಮಾಡಿ, ಇದನ್ನ ಹೇಳ್ತದೆ, ನಿಮ್ಮ ಕಾಯಕ ನೀವು ಮಾಡಿ, ಅದು ತಾನೇ ಬರ್ತದೆ. ಬಹಳ ಮಾತಾಡಿದ್ ಕಾಣುತ್ತೆ ನಾನು, ಯಾಕಂದ್ರೆ ವಯಸ್ಸು ಸ್ವಲ್ಪ ಹೆಚ್ಚಾಗ್ಯದಲ್ಲ ಈಗ. ಮಾತಿನೊಳಗ ಆ ಟೈಮ್ ತುಂಬ್ಕೋಬೇಕಂತ. ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ. ಅಕ್ಕಿ ಅಡಕ್ಕಿ ತೆಂಗಿನಕಾಯಿ, ಅಕ್ಕಿ ಅಡಕ್ಕಿ ತೆಂಗಿನಕಾಯಿ, ಅಕ್ಕಿ ಅಡಕ್ಕಿ ತೆಂಗಿನಕಾಯಿ, ಅಕ್ಕಿ ಅಡಕ್ಕಿ ತೆಂಗಿನಕಾಯಿ, ಕಂಡೇನವ್ವ 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 ಕಂಡೇನವ್ವ, ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ. ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ, 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 ಅಕ್ಕ ಕೇಳವ್ವ. ಚಿಕ್ಕ ಚಿಕ್ಕ ಜಡಗಳ ಸುಲಿಪಲ್ಲ ಗೊರವರು,
कीरो शरणु सकल भार असुर कुल संहार अरसु दशरथ मार